ಪಿಎಸ್ ಸಿಲ್ಕ್ಸ್ಗೆ ತುಂಬಾ ವರ್ಷದಿಂದ ಬರ್ತಾ ಇದೀವಿ. ನಾವು ಪ್ರತಿ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಇಲ್ಲೇ ಬಂದು ಸೀರೆ ತಗೊಂತೀವಿ. ಈಗ ನಾನು ಮದುವೆ ಸೆಟ್ ಆಗಿರೋದ್ರಿಂದ ನಾವು ಸೀರೆ ಎಲ್ಲ ತಗೊಳಕ್ ಬಂದಿದ್ದೀವಿ. ಇಲ್ಲಿ ಕಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಗಿದೆ ಪರ್ಸನಲಿ. ಇಲ್ಲಿ ತುಂಬಾ ಲೇಟೆಸ್ಟ್ ಕಲೆಕ್ಷನ್ ಎಲ್ಲ ಸಿಗ್ತಾ ಇದೆ. ಐ ಲೈಕ್ ದ ಕಲೆಕ್ಷನ್. ಥ್ಯಾಂಕ್ ಯು. ಚಲ್ದಿಗಾನಹಳ್ಳಿ ಪಂಚಾಯಿತಿಯ ಹೆಬಟಾ ಸದಸ್ಯರು ಆನಂದ್ ರವರ ಅಭಿವೃದ್ಧಿಯ ಸೇವೆಗೆ ಜನರ ಅಭಿನಂದನೆ. ಗಣೇಶ ಹಬ್ಬದ ಪ್ರಯುಕ್ತ ಅಧಿಕಾರ ಕೊಟ್ಟ ಈ ಭಾಗದ ಎಲ್ಲ ಕುಟುಂಬಗಳ ಜೀವನದ ಆಧಾರಿತವಾಗಿರುವ ಸುಮಾರು ವರ್ಷಗಳ ಕಾಲ ತಮ್ಮ ಜಮೀನಿಗೆ ಹೋಗಲು ರಸ್ತೆ ಇಲ್ಲದ ಕಾರಣ ಸರ್ಕಾರದ ದಾಖಲೆಗಳ ಪ್ರಕಾರ ರಸ್ತೆಯ ಸರ್ವೆ ನಕಾಶೆ ಕಾಪಿ ಮುಖಾಂತರ ಈ ಭಾಗದ ಓಬನಹಳ್ಳಿ ಗ್ರಾಮದ ಗಡಿ, ಮೀಸಗಾನಹಳ್ಳಿ ಗ್ರಾಮದ ಗಡಿ, ಹೆಬಟಾ ಗ್ರಾಮ ಹಾಗೂ ಗುಂಡುಮಾನತ್ತ ಮುಖ್ಯ ರಸ್ತೆಗೆ ಹಾದು ಹೋಗುವ ರಸ್ತೆ ಸುಮಾರು 20 ಅಡಿಯಷ್ಟು ಸರ್ವೆ ದಾಖಲೆ ಪ್ರಕಾರ ಬಂಡಿ ದಾರಿ ಆಗಿರುವ ರಸ್ತೆ ಒತ್ತುವರಿ ತೆರವು ಮಾಡಿ ಎಲ್ಲ ಅಧಿಕಾರಿಗಳ ಮೇರೆಗೆ ಸೂಚನೆಯಂತೆ ರಸ್ತೆ ಕಾಮಗಾರಿ ಚಾಲನೆ ಮಾಡಿದ ಪಂಚಾಯಿತಿ ವ್ಯಾಪ್ತಿ ಬರುವ ಎಲ್ಲ ಗ್ರಾಮಗಳ ಜನರ ಸಹಕಾರದಿಂದ ಎಂದೂ ನೋಡದ ಈ ದಿನ ಗ್ರಾಮ ಪಂಚಾಯಿತಿ ಸದಸ್ಯರು ಜನರ ಪರ ಜನನಾಯಕ ಅಭಿವೃದ್ಧಿಯ ಎಲ್ಲ ಸಮುದಾಯಗಳು ಒಂದೇ ಎಂಬ ಈ ಭಾಗದ ಎಲ್ಲ ಕುಟುಂಬಗಳ ಸಂತೋಷ ಪಡುವ ದಿನ ಎಂಬುವ ಮನೋಭಾವವುಳ್ಳ ಅಭಿವೃದ್ಧಿಯ ಚಿಂತಕರು ಗ್ರಾಮ ಪಂಚಾಯಿತಿ ಸದಸ್ಯರ ಆನಂದ್ ರವರು ಈ ದಿನ ಎಲ್ಲರ ಪರ ರಸ್ತೆ ಕಾಮಗಾರಿ ಸ್ವಂತ ಅನುದಾನದಲ್ಲಿ ಮಾಡಿರುವ ನಿಜವಾದ ಜನರ ಸಮಸ್ಯೆಗಳ ಬಗೆಹರಿಸಿ ಸಮಾಜದಲ್ಲಿ ಎಲ್ಲರ ಕುಟುಂಬಗಳಿಗೆ ಆಧಾರಿತವಾಗಿರುವ ನಾಯಕ ಆನಂದ್ ಅವರ ಮಾಡಿರುವ ಕೆಲಸ ಶ್ಲಾಘನೀಯವಾಗಿದೆ. ಹಾಗೂ ರಸ್ತೆಯ ಕಾಮಗಾರಿ ಮಾಡುವ ಸಮಯದಲ್ಲಿ ಸಹಕಾರ ನೀಡಿರುವ ಗ್ರಾಮದ ಗಣ್ಯರು ಈರಪ್ಪ ರೆಡ್ಡಿ, ಓಆರ್ ರಮೇಶ್, ಶ್ರೀನಿವಾಸ ರೆಡ್ಡಿ, ನಾಗರಾಜ್, ಚೌಡಾರೆಡ್ಡಿ, ಮುನಿವೆಂಕಟರೆಡ್ಡಿ, ರಾಮಚಂದ್ರ ರೆಡ್ಡಿ, ಸೋಮಶೇಖರ್, ಜೆಸಿಬಿ ಶ್ರೀನಿವಾಸ್ ಹಾಗೂ ಜೆಸಿಬಿ ಅಂಜಿ, ಈ ರಸ್ತೆಗೆ ಸಂಬಂಧಪಟ್ಟ ಗೌರವಾನ್ವಿತ ಎಲ್ಲ ಅಧಿಕಾರಿ ವರ್ಗದವರ ಸಹಕಾರ, ಸ್ನೇಹಿತ ಬಳಗದವರು ಎಲ್ಲರಿಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಆನಂದ್ ರವರು ಹಬ್ಬದ ಪ್ರಯುಕ್ತ ಹೃತ್ಪೂರ್ವಕ ಅಭಿನಂದನೆಗಳನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಗ್ರಾಮದ ಹಿರಿಯರು ಎನ್ ವೀರಪ್ಪ ರೆಡ್ಡಿರವರು ಮಾತನಾಡಿ, ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಿರುವ ಓಬೇನಹಳ್ಳಿ ಗ್ರಾಮದ ಗಡಿ, ಮೀಸ್ಗಾನಹಳ್ಳಿ ಗ್ರಾಮದ ಬಳಿ, ಹೆಬಟಾ ಗ್ರಾಮ ಹಾಗೂ ಗುಂಡುಮಾನತ್ತ ಮುಖ್ಯ ರಸ್ತೆ ಬಳಿ ಸುಮಾರು 100 ವರ್ಷಗಳ ಕುಂಠಿತವಾಗಿರುವ ರಸ್ತೆ ಈ ದಿನ ಯಾರೂ ಮಾಡಲಾರದ ರಸ್ತೆಯ ಅಭಿವೃದ್ಧಿಗೆ ಮುಂದಾದ ಹೆಬಟಾ ಗ್ರಾಮದ ಸದಸ್ಯರು ಆನಂದ್ ರವರು ಮಾಡಿದರು. ಈ ಮಾಡಿರುವ ಕೆಲಸ ಸಂತೋಷದ ವಿಚಾರ. ಮೊದಲು ಈ ದಾರಿ ಓಡಾಡಲು ಬಂಡಿ ದಾರಿ ಇತ್ತು. ಈಗ ಸರ್ವೆ ನಕ್ಷೆ ಮುಖಾಂತರ 20 ಅಡಿ ರಸ್ತೆ ಓಡಾಡಲು ಕಾಮಗಾರಿ ಒಳ್ಳೆಯದಾಗಿದೆ. ನಾವು ಕೊಟ್ಟ ಮತದಾನ ಈ ದಿನ ಸದಸ್ಯರ ಆನಂದರವರ ಋಣ ತೀರಿಸಿದರು. ನಿಜವಾದ ನಮ್ಮೆಲ್ಲರ ಕುಟುಂಬಗಳ ಆಶೀರ್ವಾದ ಅವರಿಗೆ ಸದಾ ಆಶೀರ್ವಾದ ಸಿಗಲೆಂದು ಆಶಿಸಿದರು. ಎಲ್ಲಾ ರೀತಿಯ ಸಹಕಾರ ಸದಾ ಅವರಿಗೆ ನೀಡುತ್ತೇವೆ. ಈ ಸಂದರ್ಭದಲ್ಲಿ ಓಬನಹಳ್ಳಿ ಗ್ರಾಮದ ರಮೇಶ್ ರವರು ಮಾತನಾಡಿ, ಸುಮಾರು ವರ್ಷಗಳ ಓಡಾಡುವ ಬಂಡಿ ದಾರಿ ಇತ್ತು. ಈ ದಿನ 20 ಅಡಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಗಣೇಶನ ಹಬ್ಬದ ಪ್ರಯುಕ್ತ ಶುಭ ದಿನ ನಮಗೆಲ್ಲ ಲಭಿಸಿದೆ. ಹಾಗೂ ಈ ರಸ್ತೆ ಓಡಾಡಲು ಸುಮಾರು 70 ಕುಟುಂಬಗಳಿಗೆ ಅನುಕೂಲವಾಗುವ ಈ ದಿನ ರಸ್ತೆ ಕಾಮಗಾರಿ ಮಾಡಿರುವ ಸದಸ್ಯ ಆನಂದ್ ರವರು ಮರೆಯಲು ಸಾಧ್ಯವಿಲ್ಲ. ಈಗ ನಿಜವಾಗಿ ನಮಗೆ ಗಣೇಶದ ಹಬ್ಬದ ಸಂಭ್ರಮ ಮಾಡಿದ ಹಾಗೆ ಸಂತೋಷವಾಗುತ್ತೆ. ಸ್ವಂತ ಹಣದಿಂದ ಮಾಡುವ ಸದಸ್ಯರ ಆನಂದ್ ರವರು ಈ ದಿನ 4 ಗ್ರಾಮಗಳು ಓಡಾಡುವ ರಸ್ತೆಗೆ ಅನುಕೂಲವಾಗಿದೆ. ಹೀಗೆ ಹಲವಾರು ಸಮಸ್ಯೆಗಳ ಬಗ್ಗೆ ಊರಿನ ಜನಸಾಮಾನ್ಯರು ಸಂತೋಷವನ್ನು ವ್ಯಕ್ತಪಡಿಸಿದರು. ಚಲ್ದಿಗಾನಹಳ್ಳಿ ಪಂಚಾಯಿತಿಗೆ ಒಳಪಟ್ಟಿರುವ ಓಬೇನಹಳ್ಳಿ ಗ್ರಾಮದ ಗಡಿಯಲ್ಲಿ ಮತ್ತು ಮೀಸ್ಗಾನಹಳ್ಳಿ ಗಡಿಯಿಂದ ಓಬೇನಹಳ್ಳಿ ಗಡಿಯಿಂದ
ಯಬ್ಟ ಗಡಿ ಮತ್ತು ಗುಂಡಮ್ನತ್ತದ ರಸ್ತೆ ಸುಮಾರು ಒಂದು 100 ವರ್ಷಗಳ ಕಾಲದಿಂದಲೂ ನಕಾಸ್ನಲ್ಲಿ ಈ ರಸ್ತೆ ಇತ್ತು, ಯಾರೂ ಮಾಡಿಲ್ಲ. ಇವಾಗ ಹೊಸದಾಗಿ ಯಬ್ಟ ಗ್ರಾಮ ಪಂಚಾಯತಿ ಮೆಂಬರ್ ಆದಂತಹ ಆನಂದ ಅವರು ಈ ರಸ್ತೆಯನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಈ ಕಾಲಕ್ಕೆ ಸುಮಾರು ಮೀಸ್ಗನಹಳ್ಳಿ ಜನ, ಓಬೇನಹಳ್ಳಿ ಜನರು, ಸಾರ್ವಜನಿಕರು ಓಡಾಡುವ ರಸ್ತೆ ಇದು. ಓಬೇನಹಳ್ಳಿ ಮತ್ತು ಮೀಸ್ಗನಹಳ್ಳಿ ಜನರು ಮತ್ತು ಯಬ್ಟದ ಜನರು, ಗುಂಡಮ್ಮತ್ತ ಜನರು ಎಲ್ಲರೂ ಸೇರಿ ಮೊದಲು ಓಡಾಡ್ತಾ ಇದ್ರು. ಇವಾಗ ಎಲ್ಲ ಅಕ್ಕೋರಿ ಮಾಡ್ಕೊಂಡಿದ್ರು. ನಕಾಸ್ನಲ್ಲಿ ಮೊದಲು ಇತ್ತು ಈ ರಸ್ತೆ. ಇವಾಗ ಸುಮಾರು ಜನರ ರೈತರಿಗೆ ಅನುಕೂಲ ಆಗುತ್ತದೆ ಈ ರಸ್ತೆ. ಇದು ಮಾಡಿದ್ದು ಒಳ್ಳೆ ಕೆಲಸ. ನಮ್ಮಲ್ಲಿ ಒಂದು ಮಾತು, ಚಂದ್ರಗಾನಹಳ್ಳಿ ಪಂಚಾಯತಿ ವ್ಯಾಪ್ತಿಗೆ ಬರುವ ಚಂದ್ರಗಾನಹಳ್ಳಿ ವ್ಯಾಪ್ತಿ ರೋಡ್ಲಕ್ಕೆ ಚಂದ್ರಗಾನಹಳ್ಳಿ ಪಂಚಾಯತಿ ವ್ಯಾಪ್ತಿಗೆ ಬರುವ ಚಂದ್ರಗಾನಹಳ್ಳಿ ಪಂಚಾಯತಿ ಚಂದ್ರಗಾನಹಳ್ಳಿ ಪಂಚಾಯತ್ ವ್ಯಾಪ್ತಿಗೆ ಬರುವ ಯಬ್ಟ ಮತ್ತು ಹೋಬಳಿನಲ್ಲಿ ಮೀಸ್ಗಾನಲ್ಲಿ ಸುಮಾರು ಈ ರಸ್ತೆ ಜನಸಾಮಾನ್ಯರು ಓಡಾಡುವ ಒಂದು ರಸ್ತೆ ಕುಂಠಿತವಾಗಿತ್ತು. ಈ ದಿನ ಸರ್ಕಾರದ ಒಂದು ಆದೇಶ ಮೇರೆಗೆ ಈ ರಸ್ತೆ ನಕ್ಷೆ ಮತ್ತು ಒಂದು ಅಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಈ ದಿನ ಇದಕ್ಕೆ ಒಂದು ಶುಭ ದಿನ ಹಾಕಿ ಈ ದಿನ ರಸ್ತೆ ಕಾಮಗಾರಿಗೆ ಒಂದು ಮಾಡಿದಂತ ಈ ಶುಭ ಸಂದರ್ಭದಲ್ಲಿ ಈ ಒಂದು ರಸ್ತೆ ಎಲ್ಲ ನಿಮ್ಮ ಜನಸಾಮಾನ್ಯರಿಗೆ ಯಾವ ರೀತಿ ಅನಿಸ್ತಾ ಇದೆ? ಚೆನ್ನಾಗಿ ಒಳ್ಳೆಯದಾಗ್ತಾ ಇದೆ. ಆಮೇಲೆ ಇನ್ನೊಂದು ಮಾತು, ರೈತರು ಈ ಭಾಗದಲ್ಲಿ ಮಾವು ಆಗ್ಬೋದು, ಟೊಮೆಟೊ ಆಗ್ಬೋದು, ಬೆಳೆಯಂತ ಒಂದು ಬೆಳೆಗಳಿಗೆ ರಸ್ತೆ ಇಲ್ದ ಒದ್ದಾಡ್ತಾ ಇದ್ದಾರೆ. ಈ ಒಂದು ರಸ್ತೆ ಒಂದು ಕಾಮಗಾರಿ ಈ ದಿನ ಮಾಡಿದ ಈ ಚಂದ್ರಗಾನ ಪಂಚಾಯತಿ ಒಂದು ಗ್ರಾಮ ಪಂಚಾಯತ್ ಅನಂತ್ ಅವರ ಈ ಒಂದು ಕಾಮಗಾರಿಗೆ ಉದ್ಘಾಟನೆ ಚಾಲನೆ ಮಾಡ್ತಾ ಇದಾರಲ್ಲ, ಆ ಒಂದು ನೀವು ಕೊಟ್ಟಂತ ಒಂದು ಓಟು ಅಧಿಕಾರ ಈ ರೀತಿ ತಮಗೆ ಯಾವ ರೀತಿ ಅನಿಸ್ತಾ ಇದೆ? ಅನುಕೂಲವಾಗ್ತಾ ಇದೆ, ಜನರಿಗೆಲ್ಲ ಅನುಕೂಲ ಆಗ್ತಾ ಇದೆ. 3-4 ಹಳ್ಳಿಗಳ ಕೆಲಸ, ಇದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಸರ್ಕಾರದ ಆದೇಶದಂತೆ ಇಂಥ ಒಂದು ಉತ್ತಮವಾದ ಕಾಮಗಾರಿಗೆ ನಿಮ್ಮೊಂದು ಊರಿನ ಎಲ್ಲ ಜನಸಾಮಾನ್ಯ ಯಾವ ರೀತಿ ಸಹಕಾರ ನೀಡ್ತೀರಿ? ಬೆಂಬಲ ಕೊಡ್ತೀವಿ. ನಾವು ಸಹಕಾರ ಮಾಡಿದ್ದವರಿಗೆ ಖಂಡಿತವಾಗಿ ನಾವು ಬೆಂಬಲ ಕೊಡ್ತೀವಿ. ತಮ್ಮ ಹೆಸರು ಹೇಳಿ. ತಮ್ಮ ಹೆಸರು ಈರಪ್ಪರೆಡ್ಡಿ, ಎನ್ ಈರಪ್ಪರೆಡ್ಡಿ, ಓಬೇನಹಳ್ಳಿ. ಸರ್ ಮಾತಾಡಿ ಸರ್. ಚಂದ್ರಗಾನಪಲ್ಲಿ ಪಂಚಾಯತಿ ಓಬೇನಹಳ್ಳಿ ಗ್ರಾಮದ ನಮ್ಮ ಹೆಸರು ರಮೇಶ್ ಅಂತ. ಇದು ಸುಮಾರು 50-60 ವರ್ಷದಿಂದ ಓಬೇನಹಳ್ಳಿ ಗಡಿಯಿಂದ ಗುಂಡಮನತ್ತ ಗಡಿವರೆಗೂ ಮೀಸ್ಗನಹಳ್ಳಿ ಗಡಿಯಿಂದ ರಸ್ತೆ ಕಾಮಗಾರಿ ಗೊತ್ತಿಲ್ಲ. ಆಮೇಲೆ ನಾವು ಸರ್ವೆ ಮಾಡಿ 2 ತಿಂಗಳಿಂದ ಇದಿತ್ತು. ಆಮೇಲೆ ಆನಂದ್ ಅವರಿಗೆ ಈ ತರ ಇದೆಪ್ಪ, ಏನ್ ಮಾಡ್ಬೇಕು ಅಂತ ಹೇಳಿದ್ವಿ. ಆಯ್ತಣ್ಣ, ಸ್ಕೆಚ್ಗೆ ಹಾಕೋಣ ಮಾಡೋಣ ಅಂದ್ರು. ಈಗ ನಿನ್ನೆ ಬಂದ ಅಧಿಕಾರಿಗಳು ಸರ್ವೆ ಮಾಡಿದ್ರು. ಈಗ ಎಲ್ಲ ರೈತರಿಗೂ ಅನುಕೂಲ ಆಗಿದೆ ಪ್ರತಿಯೊಬ್ಬರು. ಇದರಿಂದ ಮುಂದಿನ ದಿನಗಳಲ್ಲಿ ಇಂಥವಕ್ಕೆ ನಮ್ಮ ರೈತರ ಮುಖಾಂತರ ಎಲ್ಲರೂ ಸಹಕಾರ ಮಾಡ್ತೀವಿ. ಅವರಿಗೆ ತಾಲೂಕು ವ್ಯಾಪ್ತಿ ಸರ್ಕಾರದ ಅಧಿಕಾರಿಗಳ ಒಂದು ಗಮನಕ್ಕೆ ತಂದು ಈ ದಿನ ಒಂದು ರಸ್ತೆ ಎಲ್ಲ ರೈತಾಭಿಜನಿಗೆ ಈ ಭಾಗದಲ್ಲಿ ಅನುಕೂಲ ಆಗ್ತಾ ಇದೆಯಲ್ಲ, ಈ ದಿನ ರಸ್ತೆ ಅನುಕೂಲ ಆಗ್ತಾ ಇದ್ರೆ ತಮಗೆ ಯಾವ ರೀತಿ ನಿಮ್ಮ ಕುಟುಂಬಗಳ ಒಂದು ಸಂಸಾರ ಆಗ್ಬೋದು, ಬೇರೆ ಒಂದು ಸಾಮಾನು ಸಾಗಿಸ್ಬೋದು, ರೈತರು ಅದು ಯಾವ ರೀತಿ ಅನಿಸ್ತಾ ಇದೆ? ಒಳ್ಳೇದು ಅನಿಸ್ತಾ ಇದೆ. ಮೊದಲಿಂದ ತೊಂದರೆ ಇತ್ತು. ನಾವು ಈ ರಸ್ತೆಗೆ ಉಳಿಗೆ ಬರಬೇಕಾದ್ರೆ ರಸ್ತೆ ಇರಲಿಲ್ಲ. ಈಗ ಇದರಿಂದ ಪ್ರತಿಯೊಬ್ಬರಿಗೂ ಅನುಕೂಲ ಆಗಿದೆ. ಸುಮಾರು 70 ಜನ ಕುಟುಂಬಗಳಿಗೆ, ಒಬ್ಬರಿಗೆಲ್ಲ ಎಲ್ಲ 3 ಊರಿನ ಜನಗಳಿಗೆ ಅನುಕೂಲ ಆಗಿದೆ.